ಹಾಯ್ ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ RMSA ಮತ್ತು ಮೊರಾರ್ಜಿ ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 5 ವರ್ಷದ ಪ್ರೀವಿಯಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನಾವು 2020ನೇ ವರ್ಷದಲ್ಲಿ ನಡೆದಂಥ ಕ್ವಶನ್ ಪೇಪರನ್ನು ನಾವು ಇವತ್ತಿಗೆ ಸಾಲ್ವ್ ಮಾಡೋಣ. ಅದರಲ್ಲೂ ಯಾವ ಸಬ್ಜೆಕ್ಟ್ ಫಸ್ಟಿಗೆ ತಗೊಳ್ಳೋಣ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟನ್ನು ತಗೊಳ್ಳೋಣ. ಇದು ಪಾರ್ಟ್ 1 ವಿಡಿಯೋ. ಸೊ ಈ 5 ವರ್ಷದ ಕ್ವಶನ್ ಪೇಪರನ್ನು ಎಲ್ಲ ಸಬ್ಜೆಕ್ಟನ್ನು ಒಂದೊಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ಬಿಗಿನ್ ಅವರ್ ಕ್ಲಾಸ್. ಸೊ ನೋಡ್ತಾ ಇರ್ಬೋದು ಇಲ್ಲಿ ವಸತಿ ಶಾಲೆಗಳ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆ ಅಂತ ಇದೆ. ಸೊ ನೈಜ ಪ್ರಶ್ನೆ ಪತ್ರಿಕೆ 2020 ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. 2020ರಲ್ಲಿ ನಡೆದಂಥ ಇದು ಕ್ವಶನ್ ಪೇಪರು. ಸೊ ಈ ಒಂದು ವರ್ಷದಲ್ಲಿ ನಡೆದಂಥ ಕ್ವಶನ್ಸ್ಗಳು ಹೇಗಿದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಬರೋಣ. ಸೊ ನೆಕ್ಸ್ಟ್ ಮೊದಲಿಗೆ ಇಂಗ್ಲೀಷ್ ಸಬ್ಜೆಕ್ಟನ್ನು ಬಿಡಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟನ್ನು ನೋಡೋಣ. ಏನಿದೆ ಮೊದಲನೇ ಕ್ವಶನ್ ನೋಡ್ರಿ. 1ನೇ ಕ್ವಶನ್, ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಟ್ರೀಟ್ ಅನ್ನೋ ಶಬ್ದನ ಅವ್ರು ಕೇಳಿದ್ದಾರೆ. ಸೊ ಹಾಗಾದರೆ ಟ್ರೀಟ್ದು ಕರೆಕ್ಟು ಸ್ಪೆಲ್ಲಿಂಗ್ ಏನು ಟ್ರೀಟ್ದು? ಸೊ ಟ್ರೀಟು ಕರೆಕ್ಟ್ ಸ್ಪೆಲ್ಲಿಂಗು C ಆಗುತ್ತೆ, TREAT. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? C ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ, 2ನೇ ಪ್ರಶ್ನೆ, ದ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಸೆಲ್ಫಿಶ್. ನಾನು ಆಗಲೇ ಹೇಳಿದ್ದೀನಿ ಪ್ರಿಫಿಕ್ಸ್ ಅಂದರೆ ಏನು? ಪ್ರಿ ಅಂದರೆ ಬಿಫೋರ್ ಅಂತ ಅರ್ಥ. ಸೊ ವರ್ಡ್ ಬಿಫೋರ್ ಏನು ಬಳಕೆ ಮಾಡ್ತೇವಲ್ಲ ಅವೇ ಪ್ರಿಫಿಕ್ಸ್ ಅಂತ ಕರಿತೀವಿ. ಹೀಗಾಗಿ ಇನ್ ಸೆಲ್ಫಿಶ್ ಆಗುತ್ತಾ? ನೋ. ಅನ್ಸೆಲ್ಫಿಶ್ ಆಗುತ್ತಾ? ಎಸ್, ಅನ್ಸೆಲ್ಫಿಶ್ ಆಗುತ್ತೆ. ಡಿಸ್ ಸೆಲ್ಫಿಶ್ ಆಗಲ್ಲ. ನೆಕ್ಸ್ಟ್ ನನ್ ಅಂತ ಕೊಟ್ಟಿದ್ದಾರೆ, ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆಲ್ಫಿಶ್ ಜೊತೆ ಸುಟೇಬಲ್ ಪ್ರಿಫಿಕ್ಸ್ ಯಾವುದಂದ್ರೆ ಏನಾಗುತ್ತೆ? ಅನ್ಸೆಲ್ಫಿಶ್. ಅನ್ಸೆಲ್ಫಿಶ್ ಸರಿಯಾದ ಉತ್ತರ ಬಿ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ ಏನಿದೆ ನೋಡ್ರಿ. ದ ಬುಕ್ ಈಸ್ ಕೆಪ್ಟ್ ಡ್ಯಾಶ್ ದ ಬ್ಯಾಗ್. ಸೊ ಬ್ಯಾಗ್ ಅನ್ನೋದು ಏನಿದೆ, ಇದು ಬ್ಯಾಗು ಬೌಂಡ್ರಿ ಇದೆ ಅಲ್ವಾ, ಬ್ಯಾಗಿಗೆ ಬೌಂಡ್ರಿ ಇದೆ ಅಲ್ವಾ. ಸೊ ಬ್ಯಾಗ್ ಅಂತ ಬಂದು ಬೌಂಡ್ರಿ ಅಂತ ನಮಗೆ ಏನಾದರೂ ಅದು ಡಿನೋಟ್ ಮಾಡ್ತಾ ಇದ್ದರೆ ಅವಾಗ ನಾವು ಯಾವ ಒಂದು ಪ್ರಿಪೋಸಿಷನ್ನ ಬಳಸಬೇಕಾಗುತ್ತೆ ಅಂದರೆ ಇನ್ ಅನ್ನುವಂಥ ಪ್ರಿಪೋಸಿಷನ್ನ ನಾವು ಬಳಸಬೇಕಾಗುತ್ತೆ. ಸೊ ಇನ್ ದ ಬುಕ್ ಈಸ್ ಕೆಪ್ಟ್ ಇನ್ ದ ಬ್ಯಾಗ್. ಸೊ ಸರಿಯಾದ ಉತ್ತರ ಇಲ್ಲಿ C ಆಗಿದೆ. ನೆಕ್ಸ್ಟ್ ನೋಡ್ರಿ 4th ಕ್ವಶನ್, ಅ ಪರ್ಸನ್ ಹೂ ಆರ್ಗ್ಯೂಸ್ ಇನ್ ದ ಕೋರ್ಟ್. 1 ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಾ ಇದ್ದಾರೆ. ಆರ್ಗ್ಯೂ ಅಂದರೆ ಏನು ಮೊದಲು ಅದು ತಿಳ್ಕೊಬೇಕು. ಯಾಕಂದರೆ ಇದರಲ್ಲೇ 2 ಬರ್ತಾವೆ. ಆರ್ಗ್ಯೂ ಕೋರ್ಟಲ್ಲಿ 2 ಬರ್ತಾರೆ, ಒಂದು ಜಡ್ಜ್ ಮಾಡೋರು, ಇನ್ನೊಂದು ಆರ್ಗ್ಯೂ ಮಾಡೋರು. ಆರ್ಗ್ಯೂ ಅಂದರೆ ವಾದ ಮಾಡೋರು. ವಾದ ಮಾಡೋರಿಗೆ ನಾವೇನಂತೀವಿ? ಜಡ್ಜ್ ಅಂತೇವಾ? ನೋ. ಲಾಯರ್ ಅಂತೇವಾ? ಎಸ್, ಲಾಯರ್ ಅಂತೀವಿ. ಹಾಗಾದರೆ ಸರಿಯಾದ ಉತ್ತರ ಬಿ. ಸೊ ಹಾಗಾದರೆ ಜಡ್ಜ್ ಅಂದ್ರೇನು? ಸೊ ಅ ಪರ್ಸನ್ ಹೂ ಜಡ್ಜಸ್ ಇನ್ ದ ಕೋರ್ಟ್, ಹೌದಾ, ಅವಾಗ ನಾವು ಜಡ್ಜ್ ಅಂತ ಕರಿತೀವಿ. ಹೂ ಗಿವ್ ಜಡ್ಜ್ಮೆಂಟ್, ಓಕೆ, ಅವಾಗ ನಾವು ಜಡ್ಜ್ ಅಂತ ಕರಿತೇವೆ. ಬಟ್ ಆರ್ಗ್ಯೂ ಮಾಡೋರು ಲಾಯರೇ. ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ, 5ನೇ ಪ್ರಶ್ನೆ ನೋಡ್ರಿ. ಏನಿದೆ? ಅರೇಂಜ್ ದ ವರ್ಡ್ಸ್ ಆಸ್ ಯು ಫೈಂಡ್ ದೆಮ್ ಇನ್ ದ ಡಿಕ್ಷನರಿ. ಸೊ ಡಿಕ್ಷನರಿ ಆರ್ಡರಲ್ಲಿ ಅರೇಂಜ್ ಮಾಡೋದು ತುಂಬಾ ಈಸಿ. ಏನಂದರೆ ನಾವು ವರ್ಡ್ಸ್ ನೋಡ್ತಾ ಓದ್ತಾ ಹೋದರೆ ಗೊತ್ತಾಗ್ತದೆ. ಸೊ ಕೋಚ್ ಮ್ಯಾನ್ ಅಂತ ಇದೆ, ಚೈಲ್ಡ್ಹುಡ್ ಅಂತ ಇದೆ, ಕರೇಜ್ ಅಂತ ಇದೆ, ಕೇರ್ಸ್ ಅಂತ ಇದೆ. ಸೊ ಡಿಕ್ಷನರಿಯಲ್ಲಿ ನಾವು ಫಸ್ಟಿಗೆ ಎಲ್ಲ ವರ್ಡ್ಸನ್ನು ಗಮನಿಸಿದಾಗ ಫಸ್ಟ್ನೇ ವರ್ಡು C ಅಂತ ಬಂದಿದೆ. ಸೊ ಬಿಟ್ಟಾಕಿ ಅಲ್ಲಿ ಗೊತ್ತಾಗಲಿಲ್ಲ ಅಂದರೆ 2ನೇ ಅಕ್ಷರ ನೋಡ್ರಿ. ಸೊ ಕೋಚ್ ಮ್ಯಾನಲ್ಲಿ O ಅಂತ ಇದೆ, ಹೌದಾ, ಚೈಲ್ಡ್ಹುಡ್ಡಲ್ಲಿ H ಅಂತ ಇದೆ, ಕರೇಜಲ್ಲಿ O ಅಂತ ಇದೆ, ಕೇರ್ಸಲ್ಲಿ A ಅಂತ ಇದೆ. ಹಾಗಾದರೆ 2ನೇ ಅಕ್ಷರ ಯಾವ್ದು ಮೊದಲಿಗೆ ಬರ್ತದೆ? ಸೊ ಮೊದಲಿಗೆ ಬರೋದು ಕೇರ್ಸೇ, ಹೌದಾ, ಕೇರ್ಸ್, CARES ಇದು ಮೊದಲಿಗೆ ಬರುವಂಥದ್ದು. ಹಾಗಾದರೆ ಫಸ್ಟಿಗೆ ಬರುವಂಥದ್ದು IV, ಹೌದಾ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ವರ್ಡ್ ಯಾವ್ದು ಬರುತ್ತೆ? ಚೈಲ್ಡ್ಹುಡ್ ಬರುತ್ತಾ ಅಥವಾ ಕೋಚ್ ಮ್ಯಾನ್ ಬರುತ್ತಾ? CO ಇದೆ, ಇಲ್ಲಿ O ಇದೆ, ಇಲ್ಲಿ H ಇದೆ. ಸೊ H ಮೊದಲಿಗೆ ಬರುತ್ತಾ O ಮೊದಲಿಗೆ ಬರುತ್ತಾ? H ತಾನೇ ಮೊದಲಿಗೆ ಬರೋದು. ಹಾಗಾಗಿ 2ನೇ ವರ್ಡ್ ಏನಾಗುತ್ತೆ? ಕೇರ್ಸ್ ಆದಮೇಲೆ ಚೈಲ್ಡ್ಹುಡ್ ಬರುತ್ತೆ. ಚೈಲ್ಡ್ಹುಡ್ ಯಾವುದಿದು ಆಪ್ಷನು? 2ನೇ ಆಪ್ಷನ್. ಸೊ ಫಸ್ಟ್ 4, ನೆಕ್ಸ್ಟ್ 2. ಇಲ್ಲ ಆನ್ಸರ್ ಆಲ್ರೆಡಿ ಸಿಕ್ತು ನಿಮಗೆ. ಇಲ್ಲ ಆಪ್ಷನ್ ಗೊತ್ತಾ? ಫಸ್ಟ್ 4, ಸೆಕೆಂಡ್ ಯಾವುದು? ಸೆಕೆಂಡ್ ಬಂದಿದೆ. ಹಾಗಾದರೆ ಇಲ್ಲಿ ಬಿ ಆಲ್ರೆಡಿ ಆನ್ಸರ್ ಸಿಕ್ತು ನಿಮಗೆ. ಬಟ್ ಇನ್ನೂ ನೀವು ನೋಡೋದಾದರೆ ಕನ್ಫರ್ಮೇಟಿವ್ ಬೇಕಂದರೆ ಮತ್ತು ನೆಕ್ಸ್ಟ್ ವರ್ಡನ್ನು ನೋಡಬೇಕು. ಹೇಗೆ? ಹೀಗೆ ನೋಡ್ರಿ. ಏನು ನೆಕ್ಸ್ಟ್ ಇಲ್ಲಿ A ಇದೆ ನೋಡ್ರಿ ಮುಂದೆ, ಕೋಚ್ ಮ್ಯಾನ್ ಮತ್ತು ಕರೇಜು ಉಳ್ಕೊಂತ. ಇವೆರಡರಲ್ಲಿ ಯಾವ್ದು ಮೊದಲಿಗೆ ಬರುತ್ತೆ? ಇಲ್ಲಿ A ಇದೆ, ಇಲ್ಲಿ U ಇದೆ. ಹಾಗಾದರೆ A ಬರುತ್ತಾ U ಬರುತ್ತಾ?
ಫಸ್ಟಿಗೆ ಬರೋದು ಏನ ತಾನೆ. ಸೊ ಚೈಲ್ಡ್ಹುಡ್ ಆದಮೇಲೆ ಕೋಚ್ ಮ್ಯಾನೇ ಬರೋದು, ಕೋಚ್ ಮ್ಯಾನ್. ಇದು ಯಾವ ವರ್ಡು? ಇದು ಒಂದನೇದ್ದು, ಹೌದಾ. ನೆಕ್ಸ್ಟ್ ಲಾಸ್ಟಿಗೆ ಉಳಿದಿರೋದೇ ಕರೇಜು. ಸೊ ಅದೇ ಲಾಸ್ಟಿಗೆ ಬರುತ್ತೆ. ಇದು ಕರೇಜ್ ಎಷ್ಟನೇ ವರ್ಡು? ಥರ್ಡ್ ವರ್ಡು. ಹಾಗಾದರೆ ನಾವು ಬಿ ಆಪ್ಷನ್ ಟಿಕ್ ಹಾಕಿದ್ದೀವಿ. ಇವಾಗ ಕರೆಕ್ಟ್ ಇದೆಯಾ? ಎಸ್, 4 2 1 3 ಕರೆಕ್ಟ್ ಇದೆ. ಹಾಗಾಗಿ ಸರಿಯಾದ ಉತ್ತರ ಬಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 6ನೇ ಪ್ರಶ್ನೆ. ಹಿ ಈಸ್ ಎ ಡ್ಯಾಶ್ ಬಾಯ್, ಯೂಸ್ ದ ಸುಟೇಬಲ್ ಅಡ್ಜೆಕ್ಟಿವ್ ಅಂತ ಕೇಳಿದ್ದಾರೆ. ಯೂತ್ ಆಗುತ್ತಾ, ಕ್ಲೆವರ್ ಆಗುತ್ತಾ, ಯಂಗ್ ಆಗುತ್ತಾ, ಅಥವಾ ಸ್ಮೂತ್ ಆಗುತ್ತಾ? ಹಿ ಈಸ್ ಎ ಏನಂತ ಬಳಸ್ತೀರಾ? ಹಿ ಈಸ್ ಎ ಯಂಗ್ ಬಾಯ್ ಅಂತ ಹೇಳ್ತೇವೆ. ಯಂಗ್ ಇಸ್ ಅ ಸುಟೇಬಲ್ ಅಡ್ಜೆಕ್ಟಿವ್. ಸೊ ಸರಿಯಾದ ಉತ್ತರ ಇಲ್ಲಿ ಸಿ ಆಗಿದೆ. ಸೊ ನೆಕ್ಸ್ಟ್ ನೋಡ್ರಿ, 7ನೇ ಪ್ರಶ್ನೆ. ಬಿವೇರ್ ಆಫ್ ಡಾಗ್ಸ್, ಬಿವೇರ್ ಆಫ್ ಡಾಗ್ಸ್ ದ ಸೆಂಟೆನ್ಸ್ ದ ಎಂಪಸೈಸಸ್. ಬಿವೇರ್ ಆಫ್ ಡಾಗ್ಸ್ ಅನ್ನೋದು ಯಾವ ಸೆಂಟೆನ್ಸ್, ಏನು ಹೇಳ್ತದ ಇದು ಅಂತ ಹೇಳ್ತಾ ಇದ್ದಾರೆ. ಇದು ಅನೌನ್ಸ್ಮೆಂಟ್ ಹೇಳ್ತದ, ಅಥವಾ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ಹೇಳ್ತಾ ಇದೆಯಾ, ಕಾಷನ್ ಎಚ್ಚರಿಕೆಯನ್ನು ಕೊಡ್ತಾ ಇದೆಯಾ, ಅಥವಾ ಇನ್ಸ್ಟ್ರಕ್ಷನ್ ಏನು ಸಲಹೆಯನ್ನು ನೀಡ್ತಾ ಇದೆಯಾ? ಸೊ ಅದು ಬಿವೇರ್ ಆಫ್ ಡಾಗ್ಸ್. ನಾಯಿ ಎಚ್ಚರಿಕೆ, ನಾಯಿದೆ ಎಚ್ಚರಿಕೆ, ನಾಯಿದೆ ಎಚ್ಚರಿಕೆ ಅಂತಂದರೆ ಇದು ನಮ್ಗೆ ಏನಂತ ಕೊಡ್ತಾ ಇದೆ? ಇದು ಎಚ್ಚರಿಕೆ ತಾನೇ ಕೊಡ್ತಾ ಇರೋದು ನಮಗೆ. ಹಾಗಾದರೆ ಸಿ ಇಸ್ ದ ಆನ್ಸರ್, ಕಾಷನ್. ಸೊ ನೆಕ್ಸ್ಟ್ ನೋಡ್ರಿ, 8ನೇ ಪ್ರಶ್ನೆ ನೋಡ್ರಿ. ಐ ಕ್ರಾಸ್ಡ್ ದ ರೋಡ್ ಕೇರ್ಫುಲಿ, ಐಡೆಂಟಿಫೈ ದ ಕೈಂಡ್ಸ್ ಆಫ್ ಸೆಂಟೆನ್ಸ್. ಸೊ ಯಾವ ಕೈಂಡು ಸೆಂಟೆನ್ಸು? ಸೆಂಟೆನ್ಸಲ್ಲಿ 3 ಟೈಪ್ಸ್ ಅದಾವೆ. ಒಂದು ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು. ಮತ್ತು ಈ 3 ಟೆನ್ಸಲ್ಲಿ ಈಚ್ ಟೆನ್ಸ್ ಹ್ಯಾವ್ 4 ಟೈಪ್ಸ್. ಸೊ ಟೋಟಲಿ 12 ಟೆನ್ಸಸ್ ಅದಾವೆ, ಹೌದಾ. ಇಲ್ಲಿ ಕ್ರಾಸ್ ಅಂತ ಇದೆ ನೋಡ್ರಿ, ಕ್ರಾಸ್ಡ್ ಅಂತ ಇದೆ. ಇದು ಎಷ್ಟನೇ ಫಾರ್ಮು? ಹೆಲ್ಪಿಂಗ್ ವರ್ಬು ಇಲ್ಲ, ಯಾವುದೇ ಥರ ಹೆಲ್ಪಿಂಗ್ ವರ್ಬ್ ಇಲ್ಲ. ಓನ್ಲಿ ಕ್ರಾಸ್ಡ್ ಏನು ಕೊಟ್ಟಿದ್ದಾರೆ? ವರ್ಬ್ ಫಾರ್ಮ್ ಕೊಟ್ಟಿದ್ದಾರೆ. ಎಷ್ಟನೇ ವರ್ಬ್ ಅದು? ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ವರ್ಬ್ 1 ಇಲ್ಲ ಅಂದರೆ ಅದು ಯಾವುದಾಗಿರ್ತದೆ? V2 ಫಾರ್ಮ್ ಇದು, ಹೌದಾ. V2 ಫಾರ್ಮ್ ಕೊಟ್ಟಿದ್ದಾರೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಅದು ಯಾವ ಟೆನ್ಸ್ ಆಗಿರುತ್ತೆ? ಎಸ್, ಯು ಆರ್ ರೈಟ್. ಅದು ಯಾವ ಟೆನ್ಸ್ ಆಗಿರುತ್ತೆ ಅಂದರೆ ಸಿಂಪಲ್ ಫಾಸ್ಟ್ ಟೆನ್ಸ್ ಆಗಿರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಐ ಕ್ರಾಸ್ ಅಂತ ಬರ್ತಿತ್ತು. ಸಿಂಪಲ್ ಪ್ರೆಸೆಂಟ್ ಅಂದರೆ ಐ ಕ್ರಾಸ್ ಅಂತ ಬರ್ತಿತ್ತು. ಇನ್ನು ಪರ್ಫೆಕ್ಟ್ ಫಾಸ್ಟ್ ಅಂದರೆ ಫಾಸ್ಟ್ ಪರ್ಫೆಕ್ಟ್ ಅಂದರೆ ಐ ಹ್ಯಾಡ್ ಕ್ರಾಸ್ಡ್ ಅಂತ ಬರ್ತಿತ್ತು. ಇನ್ನು ಪರ್ಫೆಕ್ಟ್ ಪ್ರೆಸೆಂಟ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಐ ಹ್ಯಾವ್ ಕ್ರಾಸ್ಡ್ ಅಂತ ಬರ್ತಾ ಇತ್ತು. ಗೊತ್ತಾಯ್ತಾ? ಹಾಗಾದರೆ ಸರಿಯಾದ ಉತ್ತರ ಅವರು ಐ ಕ್ರಾಸ್ಡ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಬಟ್ V2 ಫಾರ್ಮ್ ಇದೆ. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? ಸಿಂಪಲ್ ಫಾಸ್ಟ್ ಟೆನ್ಸ್ ಇದು. ಸೊ ನೆಕ್ಸ್ಟ್ ನೋಡ್ರಿ, 9ನೇ ಪ್ರಶ್ನೆ. ವಾಶ್ ದ ಡ್ಯಾಶ್ ಬಿಫೋರ್ ಈಟಿಂಗ್ ದೆಮ್. ಅಂದರೆ ವಾಶ್ ಅಂದ್ರೆ ಏನು? ತೊಳೆಯೋದು. ಬಿಫೋರ್ ಈಟಿಂಗ್ ದೆಮ್ ಅಂದರೆ ಊಟ ಉಣ್ಣೋದಕ್ಕಿಂತ ಮುಂಚೆ ಅವುಗಳನ್ನು ತೊಳೆಯೋದು. ಏನನ್ನು ತೊಳಿತೀರಾ? ಟೇಬಲನ್ನು ತೊಳಿತೀರಾ? ಹಾಗಾದರೆ ಅದನ್ನು ತಿನ್ನೋಕ್ಕಾಗುತ್ತಾ? ನೋ. ವಾಟರ್, ನೀರನ್ನು ತಿನ್ನೋಕ್ಕಾಗುತ್ತಾ? ನೋ. ನೀರನ್ನು ತೊಳಿತೀರಾ? ನೋ. ಸೊ ನೆಕ್ಸ್ಟ್, ಬಾಲನ್ನು ತೊಳಿತೀರಾ? ಕರೆ ತಿನ್ನೋಕ್ಕಾಗುತ್ತಾ? ನೋ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಫ್ರೂಟ್ಸನ್ನು ತೊಳೆದು ತಿನ್ನಬೇಕು. ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ, 10ನೇ ಪ್ರಶ್ನೆ ಏನಿದೆ? ಡ್ಯಾಶ್ ಹಿ ಕೇಮ್ ಟು ಸ್ಕೂಲ್ ಇನ್ ಟೈಮ್ ಎವ್ರಿ ಡೇ. ಸೊ ಯಾವುದಾಗುತ್ತೆ ಇಲ್ಲಿ? ಸರಿಯಾದ ಉತ್ತರ ಬಂದ್ಬಿಟ್ಟು ಹ್ಯಾಸ್ ಹಿ ಕೇಮ್ ಟು ಸ್ಕೂಲ್ ಇನ್ ಟೈಮ್ ಎವ್ರಿ ಡೇ ಅಂತ ಅರ್ಥ. ನೆಕ್ಸ್ಟ್ ನೋಡ್ರಿ, 11ನೇ ಪ್ರಶ್ನೆ. ದ ಸನ್ ರೈಸಸ್ ಇನ್ ದ. ಸೊ ಸೂರ್ಯ ಉದಯಿಸೋದು ಯಾವ ದಿಕ್ಕಿನಲ್ಲಿ? ಈಸ್ಟ್ ಇಸ್ ದ ರೈಟ್ ಆನ್ಸರ್. ಈಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 12ನೇ ಪ್ರಶ್ನೆ. ದ ಸಿನೋನೈಮ್ ಆಫ್ ಟ್ರಬಲ್. ಟ್ರಬಲ್ ಅಂದ್ರೆ ಏನು? ಮೊದಲನೇಗೆ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು. ಸಿನೋನೈಮ್ ಅಂದರೆ ಟ್ರಬಲ್ ಅಂದ್ರೆ ಏನು? ತೊಂದರೆ ಅಂತ ಅರ್ಥ. ಹಾಗಾದರೆ ಸ್ಯಾಡ್, ದುಃಖ ಆಗುತ್ತಾ? ನೋ. ಕ್ರಿಟಿಕಲ್, ನೋ ಆಗಲ್ಲ. ಪ್ರಾಬ್ಲಮ್ ಅಂದರೆ ತೊಂದರೆ, ಎಸ್ ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಸಿ ಆಗೈತಿ. ಸೊ ನೆಕ್ಸ್ಟ್ ಪ್ರಶ್ನೆ, 13ನೇ ಪ್ರಶ್ನೆ ಏನಿದೆ ನೋಡ್ರಿ. ಐ ವಿಲ್ ಕಮ್ ಟು ಮಾರ್ಕೆಟ್ ಆ್ಯಟ್. ಕ್ಲಾಕ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಟೈಮ್ ನೋಡಿ ಹೇಳಬೇಕು ಆಪ್ಷನ್ನು. ಲುಕ್ ಆಟ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಅವರ್ ಟೈಮು, ಅವರಿಂಗ್ ಏನಿದೆ ತೋರಿಸ್ತಾ ಇದೆ 5 ಅಂತ ತೋರಿಸ್ತಾ ಇದೆ. ಇನ್ನು ಮಿನಿಟ್ ಹ್ಯಾಂಡು 3 ಅಂತ ತೋರಿಸ್ತಾ ಇದೆ. ಹಾಗಾದರೆ 5:15 ಆಗಿದೆ ಟೈಮ್. ಯಾಕಂದರೆ ಅವರ್ ಹ್ಯಾಂಡು 5ಕ್ಕೆ ತೋರಿಸ್ತಾ ಇದೆ, ಮಿನಿಟ್ ಹ್ಯಾಂಡು 3ಗೆ ತೋರಿಸ್ತಾ ಇದೆ. ಹಾಗಾದರೆ 5:15 ಆಗಿದೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಅಂತ ಕರಿತೀವಿ ನಾವು? 5 ಆದಮೇಲೆ 15 ನಿಮಿಷ ಆಗಿದೆ ಅಂದರೆ 15 ನಿಮಿಷ ಫಾಸ್ಟ್ ಆಯಿತು. ಹಾಗಾಗಿ ಏನಂತ? ಕ್ವಾರ್ಟರ್ ಫಾಸ್ಟ್ 5 o'clock. ಏನಿದು ಕ್ವಾರ್ಟರ್ ಅಂದರೆ? ಕ್ವಾರ್ಟರ್ ಅಂದರೆ 15 ಮಿನಿಟ್ಸ್ ಅಂತ ಅರ್ಥ. ಕ್ವಾರ್ಟರ್ ಅಂದ್ರೇನು? 15 ಮಿನಿಟ್ಸ್ ಅಂತ ಅರ್ಥ. ಫಾಸ್ಟ್ ಅಂದ್ರೇನು ಅಂದರೆ 15 ನಿಮಿಷ ಆಗೋಗಿದೆ. 5 ಗಂಟೆ ಆದಮೇಲೂ ಕೂಡ
15 ನಿಮಿಷ ಆಗಿ ಹೋಗಿದೆ, ಹಂಗಾದ್ರೆ 5:15 ಆಗಿದೆ ಅಂತಲೇ ಅರ್ಥ. ಸೊ ನೆಕ್ಸ್ಟ್ ನೋಡ್ರಿ 14ನೇ ಪ್ರಶ್ನೆ. ಲಿಟಲ್ ಬಾಯ್ ಸೆಲೆಕ್ಟ್ ದ ಕರೆಕ್ಟ್ ಫ್ಲೂರಲ್ ಫಾರ್ಮ್. ಸೊ ಲಿಟಲ್ ಬಾಯ್ ಯಾವುದಾಗುತ್ತೆ? ಲಿಟಲ್ ಬಾಯ್ಸ್ ಆಗುತ್ತಾ, ಲಿಟಲ್ಸ್ ಬಾಯ್ ಆಗುತ್ತಾ, ಲಿಟಲ್ ಬಾಯ್ಸ್ ಆಗುತ್ತಾ, ಲಿಟಲ್ ಬಾಯ್ ಆಗುತ್ತಾ? ಸರಿಯಾದ ಉತ್ತರ ಇಲ್ಲಿ ಬಂದ್ಬಿಟ್ಟು ಏನಾಗುತ್ತೆ, ಲಿಟಲ್ಲೇ ಇರುತ್ತೆ. ಸೊ ಬಾಯ್ ಅಷ್ಟೇ ಚೇಂಜ್ ಆಗುತ್ತೆ, ಬಾಯ್ಸ್ ಆಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ಇಲ್ಲಿ ಸಿ ಆಗೈತಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 15ನೇ ಪ್ರಶ್ನೆ. ವಿ ಟೇಸ್ಟ್ ವಿತ್ ಅವರ್, ಯಾವುದರಲ್ಲಿ ಟೇಸ್ಟ್ ಮಾಡ್ತೀವಿ? ಮೌತ್ಲ, ಟಂಗ, ಟೀತಲ್ಲಿ ಮಾಡ್ತೇವಾ ಅಥವಾ ಸ್ಟಮಕ್ಲಿ ಮಾಡ್ತೇವಾ? ಅಬ್ವಿಯಸ್ಲಿ ವಿ ಟೇಸ್ಟ್ ವಿತ್ ಅವರ್ ಟಂಗ್, ಯಾಕಂದರೆ ಟಂಗಲ್ಲೇ ಟೇಸ್ಟ್ ಬರ್ಡ್ಸ್ ಇರೋದು. ಸೊ ನೆಕ್ಸ್ಟ್ 16ನೇ ಪ್ರಶ್ನೆ. ದ ಪ್ಲೇಸ್ ವೇರ್ ದ ಬರ್ಡ್ಸ್ ಲಿವ್ಸ್, ಎಲ್ಲಿ ಪಕ್ಷಿಗಳು ವಾಸ ಮಾಡ್ತಾವೆ ಅವುಗಳಿಗೆ ನಾವೇನಂತ ಕರಿತೀವಿ? ಕೇಜ್ ಅಂತ ಕರಿತೇವಾ? ನೋ. ನೆಸ್ಟ್ ಅಂತ ಕರಿತೇವಾ? ಎಸ್, ನೆಸ್ಟ್ ಅಂತಲೇ ಕರಿತೀವಿ. ಇನ್ನು ಬಂಗಲೋ ಅಂತ ಕರಿತೀವಾ ಅಥವಾ ಹೌಸ್ ಅಂತ ಕರಿತೀವಾ? ಬರ್ಡ್ಸ್ ಇರೋದು ನೆಕ್ಸ್ಟು. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ. ಯು ಆರ್ ದ ಸ್ಟೂಡೆಂಟ್ ಆಫ್ ದ 6th ಸ್ಟ್ಯಾಂಡರ್ಡ್, ಚೂಸ್ ದ ಕ್ವಶನ್ ಟ್ಯಾಗ್. ಸೊ ಕ್ವಶನ್ ಟ್ಯಾಗ್ ಮಾಡುವಾಗ ನೀವೇನು ಮಾಡಬೇಕು? ಸೆಂಟೆನ್ಸು ಯಾವ ಫಾರ್ಮಲ್ಲಿದೆ? ಇಟ್ ಈಸ್ ಇನ್ ಎ ಅಸರ್ಟಿವ್ ಸೆಂಟೆನ್ಸ್, ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಅಂದರೆ ಯಾವುದೇ ಥರ ನಾಟ್ ಅನ್ನೋವಂಥ ನೆಗೆಟಿವ್ ಸೆಂಟೆನ್ಸ್ ಇಲ್ಲ ಇದು. ಹಾಗಾದರೆ ಕ್ವಶನ್ ಟ್ಯಾಗ್ ಮಾಡುವಾಗ ನಾವು ನೆಗೆಟಿವ್ ಆಗಿ ಮಾಡಬೇಕಾಗುತ್ತೆ, ಅಂದರೆ ನಾಟ್ ಉಪಯೋಗ ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲಿ? ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದಿರೋದು ಆರ್. ಹೀಗಾಗಿ ಆರ್ ಅನ್ನು ಮೊದಲಿಗೆ ಬರ್ಕೋಬೇಕಾಗುತ್ತೆ. ಸೊ ಆರ್ ಅನ್ನು ಬರ್ಕೊಂಡ್ಬಿಟ್ಟು ಅದರ ಮುಂದ್ಗಡೆ ನಾಟ್, ಆರ್ ನಾಟ್ ಅಂತ ಬರ್ಕೋಬೇಕಾಗುತ್ತೆ. ಆರ್ ನಾಟ್ದು ಇದು ಏನು ಶಾರ್ಟ್ ಫಾರ್ಮ್ ಏನು? ಆರ್ ನಾಟ್ದು ಆರಂಟ್, ಹೌದಾ? ಸೊ ಆರ್ ನಾಟ್ದು ಶಾರ್ಟ್ ಫಾರ್ಮು ಆರಂಟ್. ಆರಂಟ್ ಅಂತ ಎಲ್ಲಿದೆ? ಆರಂಟ್ ಅಂತ ಎಲ್ಲಿದೆ? ಸಿ ಆಪ್ಷನ್ನಲ್ಲಿದೆ. ನಾವು ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಿಲ್ಲಿ? ಸಬ್ಜೆಕ್ಟು ಯು ಅಂತ ಇದೆ. ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಯಾವ್ದು ಬರುತ್ತಂದರೆ ಆರಂಟ್ ಯು. ಏನು ಮಾಡಿದ್ದೀವಿ ಮೊದಲಿಗೆ ನಾವು? ಕೊಟ್ಟಿರೋ ಸೆಂಟೆನ್ಸು ನೆಗೆಟಿವ್ ಅಲ್ಲಿದೆಯೋ ಅಥವಾ ಪಾಸಿಟಿವ್ ಅಲ್ಲಿದೆಯೋ? ನಾಟ್ ಅಂತ ಬಂದಿದೆ, ಅದು ನೆಗೆಟಿವ್. ಇಲ್ಲಿ ನಾಟ್ ಅಂತ ಬಂದಿಲ್ಲ ಅಂದರೆ ಅದು ಪಾಸಿಟಿವ್ ಆಗಿರುತ್ತೆ. ಕ್ವಶನ್ ಟ್ಯಾಗ್ ಮಾಡುವಾಗ ನಾವು ಪಾಸಿಟಿವ್ ಇದ್ದಿದ್ದನ್ನು ನೆಗೆಟಿವ್ ಆಗಿ ಮಾಡಬೇಕಾಗುತ್ತೆ. ಹಾಗಾದರೆ ಹೆಲ್ಪಿಂಗ್ ವರ್ಬ್ ಯಾವುದು? ARER. ಅದನ್ನು ನಾವು ಮೊದಲಿಗೆ ಬರ್ಕೋಬೇಕಾಗುತ್ತೆ, ಯಾಕಂದರೆ ಕ್ವಶನ್ ಅನ್ನು ಕೇಳ್ತಾ ಇದ್ದೇವಲ್ವಾ? ಹೀಗಾಗಿ ಕ್ವಶನ್ ಅನ್ನು ಆರ್ ಅಂತ ಹೆಲ್ಪಿಂಗ್ ವರ್ಬ್ ಬಳಸಬೇಕಾಗುತ್ತೆ. ನೆಕ್ಸ್ಟ್ ನಾಟ್ ಅಂತ ಬಳಸಬೇಕು. ಆರ್ ನಾಟ್ ಶಾರ್ಟ್ ಫಾರ್ಮ್ ಲಾಂಗ್ ಫಾರ್ಮ್ ಓದಿದ್ದೀರಾ? ಆರ್ ನಾಟ್ ಇದ್ದಿದ್ದು ಆರಂಟ್ ಅಂತ ಆಗುತ್ತೆ. ಇನ್ನು ಸಬ್ಜೆಕ್ಟ್ ಏನು ಕೊಟ್ಟಿದ್ದಾರೆ ಅವರು? ಯು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಆರಂಟ್ ಯು ಇಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 18ನೇ ಪ್ರಶ್ನೆ. ಸ್ನೇಕ್ ಹಿಸಸ್, ದ ಸೌಂಡ್ ಆಫ್ ದ ಸ್ನೇಕ್ ಹಿಸಸ್. ಹಾಗಾದರೆ ಬರ್ಡ್ಸ್ ಹೇಗೆ ಸೌಂಡ್ ಮಾಡ್ತಾವು? ಬರ್ಡ್ಸು ಚಿರ್ಪ್ಸ್ ಇಸ್ ದ ರೈಟ್ ಆನ್ಸರ್. ಹಂಗಾದ್ರೆ ಮೇವ್ದು ಕ್ಯಾಟ್, ನೇಜ್ದು ಹಾರ್ಸ್, ಮೋಜು ಕೌ. ಓಕೆ. ಸೊ ನೆಕ್ಸ್ಟ್ ನೋಡಿ 19ನೇ ಪ್ರಶ್ನೆ. ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ದ ಫ್ಲೂರಲ್ ಫಾರ್ಮ್ ಆಫ್ ಅಂಡರ್ಲೈನ್ಡ್ ವರ್ಡ್. ಐ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ ಆ್ಯಂಡ್ ಬರ್ಡ್. ಸೊ ಎನಿಮಲ್ ಮತ್ತು ಬರ್ಡನ್ನು ಮಾತ್ರ ಅವರು ಅಂಡರ್ಲೈನ್ ಮಾಡಿದ್ದಾರೆ. ನಾವು ಅಂಡರ್ಲೈನ್ ಮಾಡಿರುವಂಥ ವರ್ಡಿಗೆ ಮಾತ್ರ ಫ್ಲೂರಲ್ ಫಾರ್ಮ್ ಆಗಿ ಬರೀಬೇಕು. ಹಾಗಾದರೆ ಐ ಇದ್ದಿದ್ದು ಐ, ಅಪ್ರಿಷಿಯೇಟ್ ಇದ್ದಿದ್ದು ಅಪ್ರಿಷಿಯೇಟ್, ಯುವರ್ ಇದ್ದಿದ್ದು ಯುವರ್, ಲವ್ ಇದ್ದಿದ್ದು ಲವ್, ಫಾರ್ ಇದ್ದಿದ್ದು ಫಾರ್. ಓನ್ಲಿ ಚೇಂಜಸ್ಸು ಎನಿಮಲ್ ಇದ್ದಿದ್ದು ಫ್ಲೂರಲ್ ಫಾರ್ಮ್, ಎನಿಮಲ್ ಇಸ್ ಎನಿಮಲ್ಸ್, ಆ್ಯಂಡ್ ಬರ್ಡ್ ಇದ್ದಿದ್ದು ಬರ್ಡ್ಸ್. ಹಾಗಾಗಿ ಸರಿಯಾದ ಉತ್ತರ ಯಾವುದಂದರೆ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟು ಕೊನೆಯ ಪ್ರಶ್ನೆ ಆಫ್ ದಿಸ್ ಕ್ಲಾಸ್ ಈಸ್ ನೋಡ್ರಿ 20ನೇ ಪ್ರಶ್ನೆ. ಶೂಡ್ ದ ಎನಿಮೀಸ್ ಸಜೆಸ್ಟ್ಸ್. ಶೂಡ್ ದ ಎನಿಮೀಸ್ ಈ ವಾಕ್ಯ ಏನನ್ನ ಹೇಳ್ತಾ ಇದೆ ನಮಗೆ? ಇದು ಕಮಾಂಡ್ ಆಗಿದೆಯಾ, ಆರ್ಡರ್ ಆಗಿದೆಯಾ? ಕಮಾಂಡ್ ಅಂದರೆ ಏನು? ಆರ್ಡರ್ ಆಗಿದೆಯಾ, ರಿಕ್ವೆಸ್ಟ್ ಆಗಿದೆಯಾ, ಇನ್ಸ್ಟ್ರಕ್ಷನ್ ಸಲಹೆ ಆಗಿದೆಯಾ, ಒಬೆ ಏನಾಗಿದೆ? ಒಬೆ ಆಗಿದೆಯಾ? ಸೊ ಏನಾಗಿದೆ ಇದು? ಶೂಟ್ ದ ಎನಿಮಿ, ಶತ್ರುಗಳನ್ನು ಶೂಟ್ ಮಾಡು ಅಂತ ಹೇಳಿದರೆ ಇದು ಏನಾಗುತ್ತೆ ಅಂದರೆ ಕಮಾಂಡ್ ಆಗುತ್ತೆ, ಆರ್ಡರ್ ಆಗುತ್ತೆ. ಹೌದಾ? ಯಾವಾಗಲೂ ಆರ್ಡರ್ ಮತ್ತು ಕಮಾಂಡು ಇಂಪೆರೇಟಿವ್ ಸೆಂಟೆನ್ಸ್ ಅಂತೀವಿ. ಆರ್ಡರ್ ಯಾವಾಗ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ V1 ಇಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಶೂಟ್ V1 ಫಾರ್ಮ, ಹೀಗಾಗಿ ಕಮಾಂಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ತನಕ ನಾವು 2020 ಇಯರ್ದು ಇಂಗ್ಲೀಷ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀವಿ. ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಸಬ್ಜೆಕ್ಟ್ ಜೊತೆಗೆ ಭೇಟಿಯಾಗೋಣ. ಸೊ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ವೆರಿ ಗುಡ್ ಡೇ ಫಾರ್ ಆಲ್ ಆಫ್ ಯು.